ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಿನ್ನೆ ಹ್ಯೂಮನ್ ಪೆಪಿಲೋಮಾ ವೈರಸ್ ವ್ಯಾಕ್ಸಿನ್ ಎಚ್ಪಿವಿ ಲಸಿಕಾ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ ಶಂಕರನಾಯಕ್, ಐಎಂಎ ಅಧ್ಯಕ್ಷ ಡಾ ಮಂಜುನಾಥ್, ಆರ್ಸಿಎಚ್ ಅಧಿಕಾರಿ ಡಾ ಬಿ ಜಂಬಯ್ಯ, ಆಡಳಿತ ವೈದ್ಯಾಧಿಕಾರಿ ಹರಿಪ್ರಸಾದ್, ಮಕ್ಕಳ ತಜ್ಞೆ ಡಾ ಉಷಾ ಮತ್ತಿತರರು ಉಪಸ್ಥಿತರಿದ್ದರು. ಗರ್ಭಕಂಠ ಕ್ಯಾನ್ಸರ್ ಮತ್ತು ಲಸಿಕೆಯ ಉಪಯುಕ್ತತೆ ಸಾರುವ ಭಿತ್ತಿ ಫಲಕಗಳನ್ನು ವೈದ್ಯರು ಪ್ರದರ್ಶಿಸಿದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಎಚ್ಪಿವಿ ಲಸಿಕೆ ನೀಡಲಾಯಿತು. ಬಳಿಕ ಡಾ ಶಂಕರನಾಯಕ್, ಗರ್ಭಕಂಠ ಕ್ಯಾನ್ಸರ್ ಅತ್ಯಂತ ಸಂಕೀರ್ಣ ಕ್ಯಾನ್ಸರ್ ರೋಗವಾಗಿದೆ. ಈ ರೋಗದಿಂದ ಬಾಧಿತರಾದ ಶೇಕಡಾ 50ರಷ್ಟು ಮಂದಿ ಮೃತರಾಗಿರುತ್ತಾರೆ. ಹೀಗಾಗಿ ಕರ್ನಾಟಕ ಸರ್ಕಾರ ಉಚಿತವಾಗಿ ಲಸಿಕೆ ನೀಡುತ್ತಿದೆ. ಲಸಿಕೆ ಪಡೆಯುವ ಮೂಲಕ ರೋಗ ಮುಕ್ತರಾಗಬೇಕು ಎಂದು ಕರೆ ನೀಡಿದರು. ಸುಮಾರು 15ರಿಂದ 16,000 ಮಕ್ಕಳಿಗೆ ಆಗ್ತಕ್ಕಂಥ ಗುರಿ ಇದೆ. ಸೊ ಎಲ್ಲ 14 ವರ್ಷದ ಮಕ್ಕಳು, ಎಲ್ಲ ತಾಯಂದಿರು, ತಂದೆ ತಾಯಿಗಳು ಅವರಿಗಂತೂ ಸಿಕ್ಕಿಲ್ಲ. ಕೊನೆಗೆ ನಮಗೂ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ನಮಗೂ ಸಿಕ್ಕಿಲ್ಲ, ನಮ್ಮ ಹೆಣ್ಮಕ್ಳಿಗೂ ಸಿಕ್ಕಿಲ್ಲ. ದಯಮಾಡಿ ಈ ಒಂದು ವ್ಯಾಕ್ಸಿನ್ ತಾವೆಲ್ಲರೂ ಉಪಯೋಗ ಮಾಡ್ಕೋಬೇಕು. ಡಾ ಮಂಜುನಾಥ್, ಗರ್ಭಕಂಠ ಕ್ಯಾನ್ಸರ್ ಮಾರಣಾಂತಿಕ ರೋಗವಾಗಿದ್ದು ಈ ವ್ಯಾಕ್ಸಿನ್ ಮಹಿಳೆಯರಿಗೆ ವರದಾನವಾಗಿದೆ ಎಂದು ತಿಳಿಸಿದರು. ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಡಾ ಜಂಬಯ್ಯ, 2022ರಲ್ಲಿ ದೇಶದಲ್ಲಿ 11 ಲಕ್ಷ ಮಂದಿ ಗರ್ಭಕಂಠ ಸಮಸ್ಯೆಯಿಂದ ಬಳಲುತ್ತಿದ್ದರು. ಅದರಲ್ಲಿ ಶೇಕಡಾ 50ರಷ್ಟು ಮಂದಿ ಮೃತರಾಗಿದ್ದಾರೆ. ಆದರೆ ಈಗ ರೋಗಕ್ಕೆ ಲಸಿಕೆ ಕಂಡುಹಿಡಿಯಲಾಗಿದ್ದು 14 ವರ್ಷಕ್ಕಿಂತ ಮೇಲ್ಪಟ್ಟ ಮತ್ತು 15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. 14 ವರ್ಷದ ತುಂಬಿ 15 ವರ್ಷದೊಳಗಿರ ಎಲ್ಲ ಹೆಣ್ಣುಮಕ್ಕಳೇ, ಈಗೆಲ್ಲ ತಾಯಂದ್ರು ನಿಮ್ಮ ಮಗುವಿಗೆ ಈ ತರ ಮುಂದೆ ಅವರಿಗೆ ಬರಬಹುದಾದಂತ ಗರ್ಭಕಂಠಕ ಕ್ಯಾನ್ಸರ್ ಅದನ್ನ ತಡೆಗಟ್ಟಬಹುದಾಗಿದೆ.